ಚಾಮರಾಜನಗರ ಜಿಲ್ಲಾ ಬಸವ ಕೇಂದ್ರ ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಮತ್ತು ಅನೂರು ತಾಲೂಕು ಬಸವ ಕೇಂದ್ರದ ಎಲ್ಲ ಮುಖಂಡರುಗಳು ಪದಾಧಿಕಾರಿಗಳು ಸಮ್ಮುಖದಲ್ಲಿ ಶರಣ ಸಂಗ್ರಾಮ ಕಾರ್ಯಕ್ರಮ ಮಲೆಮಹದೇಶ್ವರ ಬೆಟ್ಟದಲ್ಲಿ ಬುಧವಾರ ನೆರವೇರಿತು. ಈ ಸಂದರ್ಭದಲ್ಲಿ ಪೊನ್ನಾಚಿ ಗ್ರಾಮದ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಈ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದ ಎನ್ ರಿಚ್ ಮಹಾದೇವ ಸ್ವಾಮಿ ಮತ್ತು ಮಂಡ್ಯ ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷರಾದಂಥ ಬಸವಪ್ರಿಯ ನಾಗರಾಜು ಮತ್ತು ಅನೂರು ಬಸವ ಕೇಂದ್ರದ ತಾಲೂಕು ಅಧ್ಯಕ್ಷರಾದಂತಹ ಕಣ್ಣೂರು ಶ್ವೇಂದ್ರ ಸ್ವಾಮಿ ಮತ್ತು ಚೌಹಳ್ಳಿ ಲಿಂಗಪ್ಪ ಸೇರಿದಂತೆ ಅನೇಕ ಮುಖಂಡರುಗಳು, ಯುವ ಮುಖಂಡರುಗಳು ಸೇರಿದಂತೆ ಮತ್ತು ಸಂತೆಮರಳಿ ವೇದಮೂರ್ತಿಯವರು ಸಹ ಮಾಜಿ ಅಧ್ಯಕ್ಷರು, ಅವರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಶರಣ ಸಂಗಮ ಕಾರ್ಯಕ್ರಮವನ್ನು ಯಶಸ್ವಿಗೆ ಪಾತ್ರರಾಗಿದ್ದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಮತ್ತು ಯುವಕರು ಈ ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೆ ಶರಣ ಸಂಗಮದ ಮತ್ತು ಬಸವ ಧರ್ಮ ತತ್ವಗಳ ಸಿದ್ಧಾಂತಗಳ ಬಗ್ಗೆ, ವಚನಗಳ ಸಾಹಿತ್ಯದ ಬಗ್ಗೆ ಈ ಸಂದರ್ಭದಲ್ಲಿ ಚೌಹಳ್ಳಿ ಲಿಂಗಪ್ಪನವರು ಮಾತನಾಡಿದರು. ಕಾರ್ಯಕ್ರಮ ಪ್ರಾರಂಭದಲ್ಲಿ ಮಲೆಮಹದೇಶ್ವರ ಸ್ವಾಮಿ ಹಾಗೂ ವಿಶ್ವಗುರು ಬಸವಣ್ಣನವರ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ನಾವೆಲ್ಲ ಇವತ್ತು ಹೊರಟಿದ್ದೀವಿ. ನೋಡಿ, ಈಗ ಅವಾಗ ಇದೆಲ್ಲರೂ ಈಗ ಬಸವಣ್ಣವ್ರ ತಿರುಗಿ ಕಾಣ್ತಾ ಇದ್ದಾರೆ ಅಂತ ಹೇಳಿ. ಬಸವಣ್ಣವ್ರ ಕೂಟ ಇರ್ಬೋದು, ಬಸವಣ್ಣವ್ರ ಇದುವರೆಗೆ ಎಲ್ಲರೂ ಲಿಂಗ ಒಂದು ಮುಖ, ಜಂಗಮ ಒಂದು ಮುಖ, ಪಾದೋದಕ ಒಂದು ಮುಖ, ಪ್ರಸಾದ ಒಂದು ಮುಖ, ಪಂಚಮುಖ, ಪಂಚಮುಖ, ಸದ್ಭಕ್ತರೇ ಸಾಕ್ಷಾತ್ ಪರಶಿವಮೂರ್ತಿ ನೋಡು ಅಖಂಡೇಶ್ವರ ಬಸವಾದಿಶರಣರ ಅನುವರ ಇರಲಿ ಎಂದು ಲಿಂಗ ಭಕ್ತಿ ಆಯಿಸಲಿ. ನಿಮ್ಮ ಕೈಯಲ್ಲಿ ಒಂದು ಜಗ ಕೊರತೆಯಾದರೂ ಎನ್ನ ನದ್ದಿ ನೀನೆದ್ದು ಹೋಗ. ಕೂಡಲ ಸಂಗಮ ದೇವ ಬಸವಾದಿ ಶರಣರ ಆದೇಶದಂತೆ ಇಂದು ನಾವು ಮಹದೇಶ್ವರ ಬೆಟ್ಟದಲ್ಲಿ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಸಭೆ ಸೇರಿ ನಾವೆಲ್ಲರೂ ಒಟ್ಟಾಗಿ ಬದುಕುತ್ತೇವೆಂದು ಪ್ರಮಾಣ ಮಾಡಿರುತ್ತೇವೆ. ಇದುವರೆಗೆ ಅರಿಯದೋ ಮಾಡಿರುವ ಎಲ್ಲಾ ದುಶ್ಚಟಗಳನ್ನ ಬಿಟ್ಟು ಇನ್ನು ಮುಂದೆ ಶರಣರಂತೆ ಬದುಕುತ್ತೇವೆಂದು ಪ್ರಮಾಣ ಮಾಡುತ್ತೇವೆ. ನಮ್ಮ ಧರ್ಮಗುರು ಬಸವಣ್ಣನವರು ನಮ್ಮ ಧರ್ಮ ಲಿಂಗಾಯತ ಧರ್ಮ, ನಮ್ಮ ಧ್ವಜ ಷಷ್ಠಲ ಧ್ವಜ ಜಗಜ್ಯೋತಿ ಬಸವೇಶ್ವರರಿಗೆ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ವಿಶ್ವಧರ್ಮಕ್ಕೆ ಶರಣು ಶರಣಾರ್ಥಿ. ಈ ಸಭೆಯಲ್ಲಿ ಆಗಮಿಸಿದ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಕರೆಕ್ಟ್ ಆಗೋದಿಲ್ಲ. ನಮ್ಮ ಧರ್ಮ ಏನು ಅಂತ ನಮ್ಮಲ್ಲಿ ಯಾರು ಅಧ್ಯಯನ ಮಾಡ್ತಾ ಇಲ್ಲ, ಓದ್ತಾ ಇಲ್ಲ, ಕೇಳ್ತಾ ಇಲ್ಲ, ವಚನಗಳು ಗೊತ್ತಿಲ್ಲ ನಮಗೆ. ಯಾವಾಗ ವಚನ ಸಂಪುಟ ಬಿಡುಗಡೆ ಆಯಿತು ಸರ್ಕಾರದಿಂದ, ಈಗ 3-4 ಬಾರಿ ವಚನ ಸಂಪುಟವನ್ನು ಬಿಡುಗಡೆ ಮಾಡಿದ್ದಾರೆ. 15 ಪುಸ್ತಕಗಳ ಒಂದು ಸಂಗ್ರಹ, ಅಲ್ಲಿ 22,000 ವಚನಗಳಿದೆ. ಅದರಲ್ಲಿ ಲಿಂಗಾಯತ ಧರ್ಮದ ಆಚಾರ ವಿಚಾರಗಳು ಏನು ಎಲ್ಲವೂ ಅದರಲ್ಲಿ ಮುದ್ರಿತವಾಗಿದೆ. ಇದುವರೆಗೆ ನಾವೇನ್ ಮಾಡ್ತಿದ್ವಿ, ನಮ್ಮ ಆಚಾರಗಳೆಲ್ಲ ಪೌರೋಹಿತ್ಯದಲ್ಲೇ ನಡ್ಕೊಂಡು ಬಂದಿತ್ತು, ಈಗಲೂ ಅದನ್ನೇ ನಡೆಸ್ತಿದ್ವಿ. ಕಾರಣ ನಮಗೆ ವಚನಗಳ ಅಧ್ಯಯನ ಇಲ್ಲ, ಬೇಡ ಸಾಕು. ಇಲ್ಲಿ ಪಂದೇಶ್ವರ, ತಮಿಳುನಾಡಿನ ಬರಗೂರು ಪಂದೇಶ್ವರ ಇರ್ಬೋದು, ನಮ್ಮ ಒಂಡ್ರಪಾಡ ಸಿದ್ದೇಶ್ವರ ಇರ್ಬೋದು, ಎಲ್ಲರೂ ಕೂಡ ಬಸವಾದಿ ಶರಣರ ಅನುಯಾಯಿಗಳೆಲ್ಲ ಧರ್ಮ ಪ್ರಚಾರ ಮಾಡ್ಕೊಂಡು ಬಂದಂತವ್ರು. ಆ ಧರ್ಮ ಪ್ರಚಾರ ಮಾಡ್ತಾ ಇರ್ಬೇಕಾದಾಗ ಮಧ್ಯದಲ್ಲಿ ನಿಮ್ಗೆ ಗೊತ್ತು ಅಡೆತಡೆಗಳೆಲ್ಲ ಬಂದು ಸಣ್ಣ ಸಣ್ಣ ಸಮಸ್ಯೆಗಳು ಉದ್ಭವ ಆಗಿ ಇವತ್ತು ಲಿಂಗಾಯತ ಸಮುದಾಯ ಈ ಮಟ್ಟಿಗೆ ಬಂದು ನಿಂತಿದ್ದೀವಿ. ನಾವೆಲ್ಲ ಬಸವಣ್ಣವ್ರನ್ನ ಪ್ರಚಾರ ಮಾಡ್ಬೇಕಾಗಿಲ್ಲ. ಅವರಲ್ಲಿ ಇವತ್ತು ವಿಶ್ವಗುರು ಬರೀ ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿಲ್ಲ, ಇವತ್ತು ಜಗಜ್ಜಾಹೀರವಾಗಿ ವಿಶ್ವಗುರು ಬಸವಣ್ಣವರು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದ್ರೆ ಅವ್ರ ನೆರಳಲ್ಲಿ ನಾವ್ ಇವತ್ತು ಒಂದು ಓಟ್ ಮಾಡ್ಬೇಕಾ, ಬಸವಣ್ಣವ್ರ ಫೋಟೋ ಹಾಕತ್ತೀವಿ, ಒಂದ್ ಸೈಕಲ್ ಸಾಪ್ ಇಡ್ಬೇಕಾ, ಒಂದ್ ಫೋಟೋ ಹಾಕತ್ತೀವಿ. ಕಾರಣ ಯಾಕಂದ್ರೆ ಬಸವಣ್ಣವ್ರು ನಮ್ಗೆ ರಕ್ಷಣೆ ಆಗಿದ್ರೆ ವಿನಃ ನಾವೇನ್ ಬಸವಣ್ಣವ್ರು ರಕ್ಷಣೆ ಆಗಿಲ್ಲ, ನಾವ್ ಯಾರು ರಕ್ಷಣೆ ಆಗಿಲ್ಲ. ಬಸವಣ್ಣವ್ರು ನಮ್ಮೆಲ್ಲವನ್ನು ಕಾಪಾಡ್ತಕ್ಕಂಥವ್ರು. ಬಸವ ಧರ್ಮದವ್ರು ಇವ್ರು ಅಂತಂದ್ರೆ ಬೇರೆ ಸಮುದಾಯದವ್ರು ನಮ್ಗೆ ಒಂದು ಗೌರವ ಕೊಟ್ಟರೆ, ಯಾಕಂದ್ರೆ ಇವ್ರು ಸುಳ್ಳಾಡಲ್ಲ, ಇವ್ರು ಮೋಸ ಮಾಡಲ್ಲ, ಇವ್ರ ಜೊತೆ ನಾವು ವ್ಯವಹಾರ ಮಾಡಕ್ಕೆ ತೊಂದರೆ ಆಗಲ್ಲ ಅನ್ನಕಂದ್ರೆ ಬೇರೆ ಸಮುದಾಯದವ್ರು ಇವತ್ತು ಎಲ್ಲಾ ಕಡೆ ವ್ಯವಹಾರ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಒಬ್ಬ ಲಿಂಗಾಯತರಾಗಿರತಕ್ಕಂಥದ್ರಿಂದ, ನಾವು ಬಸವಣ್ಣನವರ ಅನುಯಾಗಿರ್ತಕ್ಕಂಥದ್ರಿಂದ ಆ ಬಸವಣ್ಣವ್ರನ್ನ 12ನೇ ಶತಮಾನದಲ್ಲಿ ಇದ್ದಂತ ಬಸವಣ್ಣವ್ರನ್ನ ಇವತ್ತು ಕೂಡ ಸ್ಮರಣೆ ಮಾಡ್ತಿದ್ವಿ. ಈಗ ನಮ್ಮ ತಂದೆ ತಾಯಿಗಳಿರ್ಬೋದು,
ಒಂದು 2-3 ತಲೆಮಾರು ಆದ ತಕ್ಷಣ ನಾವು ಮಾಡ್ಬಿಡ್ತೀವಿ. ನಮ್ಮ ತಾತ ಮುತ್ತಾತ ನಾವು ಸ್ಮರಣೆನೆ ಮಾಡಲ್ಲ. ಆದ್ರೆ 12 ಶತಮಾನಗಳಾಗಿದ್ರು ಕೂಡ ಬಸವಣ್ಣನ ಸ್ಮರಣೆ ಮಾಡ್ತಿದ್ರೆ ಅವರು ನಮ್ಮ ಸಮಾಜೋದ್ಧಾರಕರು, ಲಿಂಗಾಯತ ಧರ್ಮದ ಉದ್ಧಾರಕರು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಕೂಡ ಅವ್ರನ್ನ ಸ್ಮರಣೆ ಮಾಡ್ತಿದ್ದೇವೆ. ಅವರು ಹುಟ್ಟಿರ್ತಕ್ಕಂಥ ನಾವೆಲ್ಲ ಲಿಂಗ ಒಂದು ಮುಖ, ಲಿಂಗ ಒಂದು ಮುಖ, ಜಂಗಮ ಒಂದು ಮುಖ, ಜಂಗಮ ಒಂದು ಮುಖ, ಪಾದೋದಕ ಒಂದು ಮುಖ, ಪಾದೋದಕ ಒಂದು ಮುಖ, ಒಂದು ಮುಖ, ಪ್ರಸಾದ ಒಂದು ಮುಖ, ಪಂಚಮುಖ, ಇಂದ್ರಿ ಪಂಚಮುಖ, ಸದ್ಭಕ್ತರೇ ಸದ್ಭಕ್ತರೇ, ಸಾಕ್ಷಾತ್ ಪರಶಿವಮೂರ್ತಿ, ಪರಶಿವಮೂರ್ತಿ, ನೋಡು, ಅಖಂಡೇಶ್ವರ, ಅಖಂಡೇಶ್ವರ, ಬಸವಾದಿಶರಣರ, ಬಸವಾದಿಶರಣರ ಅನುವರ ಇರಲಿ ಎಂದು ಲಿಂಗ ಭಕ್ತಿ ಹಾರೈಸಲಿ. ಅವ್ರನ್ನ ಕರ್ ಬಸವಣ್ಣರ ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ಅಂತೇಳಿ ಬಸವಣ್ಣವರು ಎಲ್ಲ ಧರ್ಮದವರನ್ನು ಒಂದೇ ರೀತಿ ಕಂಡವರು. ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಆ ಜಾತಿ ಬೇರೆ ಇಲ್ಲ, ಈ ಜಾತಿ ಬೇರೆ ಇಲ್ಲ ಅಂತ ಬಸವಣ್ಣವರು ಎಲ್ಲರೂ ಒಂದೇ ಅಂತ ಕಂಡವರು. ಅದರಲ್ಲಿ ಒಬ್ಬರು ಬಸವಣ್ಣ.